ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಡಾರ್ಕ್ ಸರ್ಕಲ್ಗೆ ಹೋಮ್ ರೆಮಿಡಿಯನ್ನು ತೋರಿಸ್ಕೊಡ್ತಿದ್ದೀನಿ. ಡಾರ್ಕ್ ಸರ್ಕಲ್ ಒಂದು ಎಲ್ಲರಲ್ಲೂ ಈಗ ಕಾಮನ್ ಪ್ರಾಬ್ಲಮ್ ಆಗಿದೆ. ನಾನೀಗ ತೋರಿಸೋ ಹೋಮ್ ರೆಮಿಡೀಸಲ್ಲಿ ಎಲ್ಲ ಸ್ಕಿನ್ ಟೈಪ್ ಅವರು ಮಾಡ್ಬೋದು. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. 100% ಇದರಲ್ಲಿ ನಿಮಗೆ ರಿಸಲ್ಟ್ ಸಿಗ್ತದೆ. ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಇದು ಯೂಸ್ ಮಾಡಿ ನೋಡಿ. ಜಸ್ಟ್ ಇದಕ್ಕೆ ಪೇಷನ್ಸ್ ಬೇಕು. ಒಂದೇ ಡೇ ಯೂಸ್ ಮಾಡಿ ನಮಗೆ ಡಾರ್ಕ್ ಸರ್ಕಲ್ ಹೋಗಿಲ್ಲ ಆ ಥರ ಹೇಳುವಾಗಿಲ್ಲ. ಇದು ಒಂದೇ ಡೇ ಯೂಸ್ ಮಾಡೋದಲ್ಲ, ಇದು ಅಟ್ಲೀಸ್ಟ್ ನೀವು 1 ವೀಕ್ ಆದರೂ ಯೂಸ್ ಮಾಡಲೇಬೇಕು. ಸೊ ನಾನು ತೋರಿಸೋ ಹೋಮ್ ರೆಮಿಡಿ ಇಬ್ಬರೂ ಯೂಸ್ ಮಾಡ್ಬೋದು. ಬಾಯ್ಸ್ ಯೂಸ್ ಮಾಡ್ಬೋದು, ಗರ್ಲ್ಸ್ ಯೂಸ್ ಮಾಡ್ಬೋದು. ಕೆಲವರು ಮಾರ್ಕೆಟಿಂದ ಕ್ರೀಮ್ಸ್ಗಳನ್ನು ತಗೊಂಡು ಯೂಸ್ ಮಾಡಿರ್ತಾರೆ, ಬಟ್ ಅದರಲ್ಲಿ ಯಾವುದೇ ರಿಸಲ್ಟ್ ಸಿಕ್ಕಿರಲ್ಲ. ಆಮೇಲೆ ಕೆಲವು ಮಾರ್ಕೆಟಲ್ಲಿ ಕ್ರೀಮ್ ಸಿಗ್ತದೆ, ಬಟ್ ಅದು ನಿಮ್ಮದು ಡಾರ್ಕ್ ಸರ್ಕಲನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದೆ, ಬಟ್ ಕಂಪ್ಲೀಟಾಗಿ ಹೋಗ್ಸಲ್ಲ. ಸೊ ನಾವು ಈ ಥರ ನ್ಯಾಚುರಲ್ ಆಗಿ ಮನೆಯಲ್ಲಿ ಸಿಗುವ ಇಂಗ್ರೀಡಿಯೆಂಟ್ಸಿಂದ ಹೋಮ್ ರೆಮಿಡಿಯನ್ನು ಮಾಡಿಕೊಂಡು ನಾವು ಯೂಸ್ ಮಾಡಿದರೆ ಡೆಫಿನೆಟ್ಲಿ ಅದರಲ್ಲಿ 100% ರಿಸಲ್ಟ್ ನಿಮಗೆ ಸಿಗ್ತದೆ. ನಾನು 2 ಹೋಮ್ ರೆಮಿಡಿ ತೋರಿಸ್ತೀನಿ. ಅದರಲ್ಲಿ 2 ಕೂಡ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತದೆ. ನಿಮಗೆ ಯಾವ್ದು ಬೇಕೋ ಅದು ನೀವು ಮಾಡ್ಕೊಬೋದು. ಫಸ್ಟ್ ನಾವು ತಿಳ್ಕೊಳ್ಳುವ ನಮಗೆ ಡಾರ್ಕ್ ಸರ್ಕಲ್ ಹೇಗೆ ಬರುತ್ತೆ ಅಂತ. ನಮಗೆ ಡಾರ್ಕ್ ಸರ್ಕಲ್ ತುಂಬ ರೀಸನ್ಸಿಂದ ಬರ್ತದೆ. ಫಸ್ಟ್ ಒನ್, ನಮಗೆ ನಿದ್ರೆ, ಮೇಯ್ನ್ ಆಗಿ ನಿದ್ರೆ. ನಾವು ಡೈಲಿ 8 ಅವರ್ಸ್ ಆದರೂ ನಾವು ಮಲ್ಕೊಬೇಕು. ನಿದ್ರೆ ಕಮ್ಮಿ ಆದರೆ ಇಮ್ಮಿಡಿಯೇಟ್ ಆಗಿ ಡಾರ್ಕ್ ಸರ್ಕಲ್ ಬರ್ತದೆ. ಸೆಕೆಂಡ್, ಲ್ಯಾಪ್ಟಾಪ್ ಇಲ್ಲಾಂದರೆ ಮೊಬೈಲನ್ನು ಜಾಸ್ತಿ ಟೈಮ್ ಅದರಲ್ಲೇ ಸ್ಪೆಂಡ್ ಮಾಡೋದ್ರಿಂದ, ಜಾಸ್ತಿ ಟೈಮ್ ಅದನ್ನೇ ನೋಡೋದ್ರಿಂದ ಕೂಡ ಬೇಗನೆ ನಿಮಗೆ ಡಾರ್ಕ್ ಸರ್ಕಲ್ ಬರುತ್ತೆ. ನೆಕ್ಸ್ಟು, ಸನ್ನಿಂದ ಮತ್ತು ತುಂಬ ಬಿಸಿಲಿಗೆ ಹೋದ್ರೂ ಡಾರ್ಕ್ ಸರ್ಕಲ್ ಬರ್ತದೆ. ಆಮೇಲೆ ಮತ್ತು ಜಾಸ್ತಿ ಸ್ಮೋಕಿಂಗ್ ಮಾಡೋದ್ರಿಂದ, ಡ್ರಿಂಕ್ಸ್ ಮಾಡೋದ್ರಿಂದ, ಆಮೇಲೆ ಸಾಲ್ಟಿ ಫುಡ್ ತಿನ್ನೋದ್ರಿಂದ ಕೂಡ ಡಾರ್ಕ್ ಸರ್ಕಲ್ ಬರ್ತದೆ. ಮತ್ತು ಐರನ್ ಡಿಫಿಷಿಯನ್ಸಿ ಇದ್ರೇನು ಡಾರ್ಕ್ ಸರ್ಕಲ್ ಬರ್ತದೆ. ನಿಮ್ಮದು ಬಾಡಿ ಯಾವಾಗಲೂ ಹೈಡ್ರೇಟ್ ಆಗಿರಬೇಕು. ಅದಕ್ಕೆ ನೀವು ತುಂಬಾ ನೀರು ಕುಡಿತಾ ಇರಬೇಕು ಡೈಲಿ. ನಿಮ್ಗೆ ಎಷ್ಟಾಗ್ತದೆ ಅಷ್ಟು ನೀರು ಕುಡಿಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ನಾವು ಹೋಮ್ ರೆಮಿಡೀಸ್ ಮಾಡಿ ಹೊರಗೆಯಿಂದ ನಾವೇನು ಹಚ್ತೀವಿ ಅದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನಾವೇನು ತಿಂತೀವಿ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ನಮ್ಮ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಬೇಕು ಮೇಯ್ನ್ ಆಗಿ. ಮಾರ್ನಿಂಗ್ ಟು ನೈಟ್ ತನಕ ಎಷ್ಟೇ ಮೇಕಪ್ ನಿಮ್ಮ ಫೇಸ್ ಮೇಲೆ ಹಾಕಿ, ಬಟ್ ನೈಟ್ ಮಲಗುವಾಗ ಫೇಸ್ ಫುಲ್ಲು ವಾಶ್ ಮಾಡಿ ಮಲ್ಕೊಬೇಕು. ಹಾಗೆ ಮೇಕಪ್ ಇಟ್ಕೊಂಡು ಮಲಗಿದ್ರೇನು ನಿಮಗೆ ಡಾರ್ಕ್ ಸರ್ಕಲ್ ಬರೋ ಚಾನ್ಸಸ್ ಇದೆ. ಚೀಪ್ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದ್ರೇನು ನಿಮಗೆ ಡಾರ್ಕ್ ಸರ್ಕಲ್ ಬರ್ತದೆ. ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ತಿನ್ನಲಿಕ್ಕೆ ಟ್ರೈ ಮಾಡಬೇಕು. ಸೊ ಡಾರ್ಕ್ ಸರ್ಕಲ್ ಹೇಗೆಲ್ಲ ಬರುತ್ತೆ ಅಂತ ನೀವೀಗ ತಿಳ್ಕೊಂಡ್ರಿ. ಹೋಮ್ ರೆಮಿಡೀಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರೆಲ್ಲ ಹೊಸೊಬ್ರು ಈ ವಿಡಿಯೋ ನೋಡ್ತಿದ್ದೀರಾ, ನಾನು ರಶ್ಮಿ, UAE ಇಂದ ಕನ್ನಡ ವ್ಲಾಗ್ಸ್ ಮಾಡ್ತಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಫ್ ಪೊಟ್ಯಾಟೊ, ಆಲೂಗಡ್ಡೆಯನ್ನು ತಗೊಳ್ಳಿ, ಅದನ್ನು ಚೆನ್ನಾಗಿ ಗ್ರೇಟ್ ಮಾಡಿ. ನೆಕ್ಸ್ಟ್ ಒಂದು ಕಪ್ಪಲ್ಲಿ ಅದರ ಜ್ಯೂಸ್ ತೆಗೆಯಿರಿ. ಪೊಟ್ಯಾಟೊದಲ್ಲಿ ನ್ಯಾಚುರಲ್ ಬ್ಲೀಚಿಂಗ್ ಪ್ರಾಪರ್ಟಿ ಮತ್ತು ವಿಟಮಿನ್ ಸಿ ಇರೋದ್ರಿಂದ ನಮ್ಮದು ಕಣ್ಣಿನ ಕೆಳಗೆ ಕಪ್ಪು ಕಲೆಗಳು, ಡಾರ್ಕ್ ಸರ್ಕಲ್ಸ್ ಮತ್ತು ವ್ರಿಂಕಲ್ಸ್ ಏನಿದ್ರೂ ಕ್ಲಿಯರ್ ಆಗಿ ಹೋಗ್ತದೆ. ನಿಮ್ಮ ಸ್ಕಿನ್ ಟೋನನ್ನು ಬ್ರೈಟ್ ಆಗಿರಲಿಕ್ಕೆ ಹೆಲ್ಪ್ ಮಾಡ್ತದೆ ಮತ್ತು ಸ್ಕಿನ್ ವೈಟ್ನಿಂಗ್ ಕೂಡ ಮಾಡ್ತದೆ. ಸ್ವಲ್ಪ ಪೊಟ್ಯಾಟೊ ಜ್ಯೂಸ್ ಮತ್ತು ಕಡಲೆ ಹಿಟ್ಟು, ಸ್ವಲ್ಪ ಹಳದಿ, ಸ್ವಲ್ಪ ಹನಿ, ಜೇನುತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ನೋಡಿ, ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಯಾವುದೇ ಸ್ಕಿನ್ ಕೇರ್ ಮಾಡೋಕ್ಕಿಂತ ಫಸ್ಟ್ ನಮ್ಮ ಫೇಸ್ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು. ಸೊ ಈಗ ಫಸ್ಟ್ ರೆಮಿಡಿ ರೆಡಿ ಆಗಿದೆ, ಮಾಡ್ಕೊಡುವ. ನಾನು ಹ್ಯಾಂಡ್ಸಿಂದಲೇ ಅಪ್ಲೈ ಮಾಡ್ತೀನಿ. ಇಲ್ಲಿ ನಾವು ಕಡಲೆ ಹಿಟ್ಟು ಮತ್ತು ಹಳದಿ ಯೂಸ್ ಮಾಡಿರೋದ್ರಿಂದ ನಮ್ಮದು ಟ್ಯಾನ್ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಮತ್ತು ಡರ್ಟ್, ಧೂಳು ಏನಾದರೂ ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಮತ್ತು ಮೇಯ್ನ್ ಆಗಿ ಸ್ಕಿನ್
ಹನಿ ಒಂದು ನ್ಯಾಚುರಲ್ ಮಾಯ್ಶ್ಚರೈಸರ್ ಥರ ವರ್ಕ್ ಮಾಡ್ತದೆ. ಡ್ರೈ ಆಗಲಿಕ್ಕೆ ಬಿಟ್ಬಿಡೋಣ, ಒಂದು 20 ಮಿನಿಟ್ಸ್ ಬಿಟ್ಬಿಡಿ. ಹೀಗೆ ನೀವು ಕಾಲಿಗೆ ಅಂಡರ್ ಐಯಲ್ಲಿ ಮಾತ್ರ ಅಪ್ಲೈ ಮಾಡಬೇಕಾಗಿಲ್ಲ, ನಿಮ್ಮ ಕಣ್ಣಿನ ಮೇಲೇನು ಕಪ್ಪಾಗಿದ್ದರೆ ಅಪ್ಲೈ ಮಾಡ್ಕೊಬೋದು. ಇದು ಯಾವಾಗ ಬೇಕಂದ್ರೂ ಮಾಡ್ಕೊಬೋದು, ಡೇ ಟೈಮ್ಗೇನು ಮಾಡ್ಬೋದು, ನೈಟ್ಗೇನು ಮಾಡ್ಬೋದು. ನಾನು ಸಜೆಸ್ಟ್ ಮಾಡೋದು ನೀವು ನೈಟ್ ಮಲಗೋಕ್ಕಿಂತ ಒಂದು 20 ಮಿನಿಟ್ಸ್ ಮುಂಚೆ ಮಾಡಿಕೊಂಡ್ರೆ ಬೆಟರ್ ಅಂತ ನಾನು ಹೇಳ್ತೀನಿ. ಈಗ ಡ್ರೈ ಆಗಿದೆ, ಈಗ ವಾಶ್ ಮಾಡ್ಕೊಳ್ಳುವ. ಪ್ಯಾಕ್ ಹಾಕಿದಾಗ ಸ್ಕಿನ್ ತುಂಬ ಕೆಳಗೆ ಡ್ರೈ ಆಗ್ತದೆ. ಸೊ ಆಯಿಲಿಂದ ನಾವು ಮಸಾಜ್ ಮಾಡಬೇಕು. ನಾನು ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ. ಈಗ ಸೆಕೆಂಡ್ ರೆಮಿಡಿ. ಇಲ್ಲಿ ನಾನು 1 ಸ್ಪೂನ್ ಕರ್ಡ್, ಸ್ವಲ್ಪ ಅರಿಶಿನ, ಸ್ವಲ್ಪ ಕಾಫಿ ಪೌಡರ್, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿ. ನೆಕ್ಸ್ಟ್ ರೆಮಿಡಿ. ಇಲ್ಲಿ ಕರ್ಡ್ ಒಂದು ನ್ಯಾಚುರಲ್ ಮಾಯ್ಶ್ಚರೈಸರ್ ಅಂತ ಹೇಳ್ಬೋದು. ಟ್ಯಾನ್ ಆಗಿದ್ರೂ ಹೆಲ್ಪ್ ಮಾಡ್ತಿದೆ, ಸ್ಕಿನ್ ವೈಟ್ನಿಂಗಿಗೇನು ಹೆಲ್ಪ್ ಮಾಡ್ತಿದೆ. ಕಾಫಿಯಲ್ಲಿ ಕೆಫೆನ್ ಇರೋದ್ರಿಂದ ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡ್ತದೆ, ಆಮೇಲೆ ಸ್ಕಿನ್ ಫೇರ್ ಆಗಿರಲಿಕ್ಕೆ ಹೆಲ್ಪ್ ಮಾಡ್ತದೆ. ಇದು ಕೂಡ ಒಂದು 20 ಮಿನಿಟ್ಸ್ ಬಿಡಿ. ಫುಲ್ ಡ್ರೈ ಆದಮೇಲೆ ವಾಶ್ ಮಾಡಿಕೊಂಡು ಯಾವುದಾದ್ರೂ ಆಯಿಲಲ್ಲಿ ಮಸಾಜ್ ಮಾಡಿ. ಇದೀಗ ಡ್ರೈ ಆಗಿದೆ, ನಾನೀಗ ಇದು ತೆಗಿತೀನಿ. ಈಗ ಕ್ಲಿಯರಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಟಿಶ್ಯೂ ಪೇಪರಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಬೋದು, ನಾನು ಟಿಶ್ಯೂ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಸೇಮ್ ಪ್ರೊಸೀಜರ್. ಇದೆ ಕೋಕೋನಟ್ ಆಯಿಲ್, ಹೀಗೆ ಕೋಕೋನಟ್ ಆಯಿಲಲ್ಲಿ ಮಸಾಜ್ ಮಾಡಿ ಬಿಟ್ಬಿಡಿ. ನಿಮಗೆ 2 ಹೋಮ್ ರೆಮಿಡೀಸ್ ನಾನು ತೋರಿಸ್ಕೊಟ್ಟಿದ್ದೀನಿ, ಅದರಲ್ಲಿ ಯಾವುದು ಬೇಕಾದರೆ ನೀವು ಯೂಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೈಡಲ್ಲಿರುವ ಬೆಲ್ ಬಟನ್ನು ಕ್ಲಿಕ್ ಮಾಡಿ, ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಆಗ ನೀವು ಆರಾಮಾಗಿ ವಿಡಿಯೋ ನೋಡ್ಕೊಬೋದು. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ಬಾಯ್.